ನಮಸ್ಕಾರ. T20 ವಿಶ್ವಕಪ್ ಫೀವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲಿಕಾರ್ಜುನ್ ಪಾಟೀಲ್. ವಿಶ್ವಕಪ್ ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೀತಾ ಇರುವಂತಹ ಪಂದ್ಯಗಳು, ಮೊದಲ ಸುತ್ತಿನ ಪಂದ್ಯಗಳು ಬಹುತೇಕ ಮುಕ್ತಾಯ. ಅಂದರೆ ಇವತ್ತೊಂದು ದಿನ ಇದೆ, ಇದನ್ನು ಮುಕ್ತಾಯ ಏನು ಅಷ್ಟೊಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇದೆ. ಈಗಾಗಲೇ ಸೂಪರ್ 8ಗೆ ಹೋದಂತಹ 8 ತಂಡಗಳು ಕೂಡ ಇನ್ನೂ ಸೆಮಿಫೈನಲ್ ಹೋಗೋದಕ್ಕೆ ತಯಾರಿ ನಡೆಸ್ತಾ ಇದ್ದಾವೆ. ಇನ್ಮೇಲೆ ಎಲ್ಲ ಅಮೇರಿಕಾದಲ್ಲಿ ಮ್ಯಾಚ್ ಇಲ್ಲ, ಇನ್ನೆಲ್ಲ ವೆಸ್ಟ್ ಇಂಡೀಸ್ನಲ್ಲೇ ಮ್ಯಾಚ್. ಬಿಗ್ ಸ್ಕೋರ್ಗಳಂತೂ ಖಂಡಿತವಾಗ್ಲೂ ಬರುತ್ತೆ. ವೆಸ್ಟ್ ಇಂಡೀಸ್ನಲ್ಲೂ ಕೂಡ ಬಿಗ್ ಸ್ಕೋರ್ ಒಂದೊಂದು ಸರಿ ಬರ್ಬೋದು ಅಥವಾ ಲೋ ಸ್ಕೋರು ಆಗ್ಬೋದು. ಅಲ್ಲಿ ಹೇಗೆ ಅಂತಂದ್ರೆ ಪಿಚ್ಗಳು ಒಂದೊಂದು ಸರಿ 200 ರನ್ ದಾಟಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ಇನ್ನೊಂದೊಂದು ಸರಿ 70-80 ರನ್ಗಳು ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಒಂದು ವಿಶ್ವಕಪ್ಗಿಂತ ಮುಂಚೆ ನಾವೆಲ್ಲ IPL ನೋಡಿದ್ವಿ, ಎಲ್ಲರೂ ಕೂಡ 200, 220, 230, 240, 280 ತನೂ ಕೂಡ ನೋಡಿ ಮೈ ಜುಮ್ ಅನಿಸ್ಬಿಟ್ಟಿತ್ತು. ಎಲ್ಲರೂ ಏನಪ್ಪ T20 ಹಿಂಗೆ ಹೊಡಿತಾರೆ ಅಂತ ಹೇಳಿ. ಬಟ್ ವಿಶ್ವಕಪ್ ಆರಂಭ ಆದಾಗಿನಿಂದಲೂ ಕೂಡ ಎಲ್ರಿಗೂ ಒಂದು ಬೇಜಾರಂತೂ ಇತ್ತು, ಏನಪ್ಪ ಲೋ ಸ್ಕೋರ್ ಮ್ಯಾಚ್, ಏನು ವಿಶ್ವಕಪ್ ಅಷ್ಟೊಂದು ಥ್ರಿಲ್ ಇಲ್ಲ ಅಂತ. ಬಟ್ ಈಗ ಸೂಪರ್ 8 ಅಂತ ಬಂದಮೇಲೆ ಈಗ ಮೊದಲ ಸುತ್ತಿನ ಆಟಗಳನ್ನೆಲ್ಲ ಮರ್ತ್ಬಿಡಿ, ಈಗೆಲ್ಲ ಸ್ಟ್ರಾಂಗ್ ಟೀಮ್ಗಳು ಎಂಟ್ರಿ ಆಗಿದೆ. ಬಟ್ ಎಂಟ್ರಿ ಆಗೋದಕ್ಕೂ ಕೂಡ ಕೆಲವೊಂದು ಶಾಕ್ಗಳು ಕೊಟ್ಟರು. ಇಂಗ್ಲೆಂಡ್ ಕೂಡ ಅರ್ಹತೆಯನ್ನು ಪಡೆದುಕೊಂಡಿತ್ತು ಕೊನೆಗೆ ಅಲ್ಲಿ ಆಸ್ಟ್ರೇಲಿಯಾ ಗೆದ್ದಿದ್ದಕ್ಕೆ. ಅಲ್ಲಿ ನ್ಯೂಜಿಲೆಂಡ್ ಹೊರಗಡೆ ಹೋಗಬೇಕಾಯಿತು, ಪಾಕಿಸ್ತಾನ ಹೊರಗಡೆ ಹೋಗಬೇಕಾಗಿತ್ತು, ಆಮೇಲೆ ಶ್ರೀಲಂಕಾ ಕೂಡ ಹೊರಗಡೆ ಹೋಯಿತು. ನೋಡಿ, 3 ಪ್ರಮುಖ ತಂಡಗಳು ಮೊದಲ ಸುತ್ತಿನಲ್ಲೇ ಹೊರಗಡೆ ಹೋಯಿತು. ಹಾಗಿದ್ರೆ ಸೂಪರ್ 8 ಹಂತಕ್ಕೆ ಯಾರ್ಯಾರೆಲ್ಲ ಪ್ರವೇಶ ಮಾಡಿದ್ರು, ಎಲ್ಲೆಲ್ಲಿ ಮ್ಯಾಚ್ ನಡೆಯುತ್ತೆ, ಹೇಗೆಲ್ಲ ಥ್ರಿಲ್ಲಿಂಗ್ ಮ್ಯಾಚ್ಗಳು ನಡೀಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಇವತ್ತು ಮಾಡ್ತಾ ಹೋಗೋಣ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿ ಮಂಜುನಾಥ್ ಕೂಡ ಭಾಗಿಯಾಗಿದ್ದಾರೆ. ಮಂಜುನಾಥ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮಂಜುನಾಥ್, ಮೊದಲ ಹಂತದಲ್ಲಿ ತುಂಬ ಬೋರಿಂಗ್ ಮ್ಯಾಚಸ್ಗಳು ಕೆಲವೊಂದು ನಡೀತು, ಫೈಟ್ ಆಯಿತು, ಲೋ ಸ್ಕೋರ್ ಫೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ನಡೀತು. ಬಟ್ ಇನ್ನು ಮುಂದೆ ಸೂಪರ್ 8ಅಲ್ಲಿ ಥ್ರಿಲ್ಲಿಂಗ್ ಮ್ಯಾಚಸ್ಸನ್ನು ನೋಡೋದಕ್ಕೆ ಸಿಗುತ್ತಾ ಅಥವಾ ಹೇಗೆ ಅಂತ? ಸರ್, ನಾವು 2020 ಮ್ಯಾಚ್ ಅಂದ ತಕ್ಷಣ ಹೊಡಿ ಆಟಕ್ಕೆ ನಾವು ಹೋಗ್ತೀವಿ. ಎಲ್ಲರೂ ಹೊಡಿತಾರೆ, ಎಲ್ಲರೂ ಯಾವುದೇ ಒಬ್ಬ ಬ್ಯಾಟರ್ ಬರಲಿ ಹೊಡಿಯೋ ಒಂದು ಮಟ್ಟಕ್ಕೆ ಇರ್ತಾನಪ್ಪ. ಒಬ್ಬ 7th 8th ಬ್ಯಾಟ್ಸ್ಮನ್ ಬಂದ್ರು ಒಂದು ಬಿಗ್ ಸ್ಕೋರ್ನ ಕಟ್ಟಿ ಹಾಕಕ್ಕೆ ಬರ್ತಾನೆ. ಸೊ ಇಲ್ಲಿ ಎಲ್ಲ ಬ್ಯಾಟರ್ಸ್ಗಳ್ದು ಉಲ್ಟಾ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಯಿತು ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ. ಸೊ ಅಮೆರಿಕಾ ಅಂತ ಟೀಮು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ವಾಲಿಫೈ ಆಯಿತು. ಶ್ರೀಲಂಕಾ ಅನ್ಎಕ್ಸ್ಪೆಕ್ಟೆಡ್ ಹೊರಗೋಯ್ತು. ಪಾಕಿಸ್ತಾನ USA ಇದ್ದಾಗ USA ಆರಾಮ್ಸೆ ಸೋಲಿಸುತ್ತೆ ಅನ್ನೋ ಒಂದು ಮೂಮೆಂಟಲ್ಲಿ ಆರಾಮ್ ಗೆದ್ದು USA ಶ್ರೀಲಂಕಾನ ಪಾಕಿಸ್ತಾನ ಹೊರಗಾಗ್ತು. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದರೆ ನೀವು ಹೇಳಿದ್ರಿ, ಈಗ ದೊಡ್ಡ ತಂಡಗಳೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಗೆ ಹೋದ್ವು ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ಈಗ ಎಕ್ಸ್ಪೆಕ್ಟೆಡ್ ಆಗಿ ನಾವು ನೋಡಬೇಕಾಗಿತ್ತು ಮ್ಯಾಚ್ಗಳು. ಅಂಥ ಒಂದು ಮ್ಯಾಚ್ಗಳು ಈ ಒಂದು ವರ್ಲ್ಡ್ ಕಪ್ಪಲ್ಲಿ ನಡೀತಾ ಇದೆ. ಸೊ ನೀವು ಹೇಳಿದ್ರಿ ವೆಸ್ಟ್ ಇಂಡೀಸ್ ಅಂತ ಪಿಚ್ಗಳಲ್ಲಿ ಹೈ ಸ್ಕೋರು ಆಗ್ಬೋದು, ಲೋ ಸ್ಕೋರು ಆಗ್ಬೋದು ಅಂತ. ಸೊ ನ್ಯೂಯಾರ್ಕ್ ಅಂತ ಪಿಚ್ ಬಂದಾಗ ಹೊಸ ದೇಶ, ಹೊಸ ಒಂದು ಪಿಚ್ಗಳು, ಅಲ್ಲಿ ಫುಟ್ಬಾಲ್ ಪಿಚ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕ್ರಿಕೆಟ್ ಪಿಚ್ನ ಮಾಡಿರ್ತಾರೆ. ಸೊ ಅಲ್ಲಿ ಬ್ಯಾಟಿಂಗ್ ಲೈನಪ್ಗಳು ಬ್ಯಾಟಿಂಗ್ ಲೈನಪ್ಗಳಿಗೆ ಒಂದು ಸ್ವಲ್ಪ ಭಾಳನೇ ತೊಂದರೆ ಕೊಡ್ತು. ಬೌಲರ್ಗಳು ಹೀರೋ ಆಗಿ ಮಿಂಚಿದ್ರು. ಸೊ ನಾವು IPLನ ಹೇಳಿದಾಗ ಬೌಲರ್ಗಳಿಗೆ ಯಾವುದೇ ಒಂದು ಬೆಲೆ ಕೊಡ್ತಾ ಇರಲಿಲ್ಲ, ಆ ಥರ ಚೆಚ್ಚಿ ಬಿಸಾಕಿರೋದಿದ್ರೆ. ಸೊ ಅದೇ ಒಂದು ಬೌಲರ್ಗಳಿಗೆ ಇಲ್ಲೊಂದು ಒಳ್ಳೆ ಒಂದು ಬೆಲೆ ಸಿಕ್ತು. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದರೆ, ಸೊ ಒಂದು ಅಗ್ನಿ ಪರೀಕ್ಷೆ ಅಂತ ಮಾಡ್ತಾರೆ ನೋಡಿ, ಅದು ಈ ವರ್ಲ್ಡ್ ಕಪ್ಪಲ್ಲಿ ಎಲ್ಲ ಒಂದು ಬ್ಯಾಟರ್ಗಾಗಲಿ ಬೌಲರ್ಗಳಿಗಾಗಲಿ ಸಿಕ್ತು ಅಂತ ಹೇಳ್ಬೋದು. ಹೌದೌದು. ಒಂದು ವಿಶ್ವಕಪ್ ಅಂದ ತಕ್ಷಣ ಸ್ವಲ್ಪ ಎಲ್ರಿಗೂ ಕನ್ಫ್ಯೂಷನ್ ಆಗಿದೆ. ಎಲ್ಲರೂ ಏನು ಗೊತ್ತಾ, IPL ಮೂಡಲ್ಲೇ ಇದ್ದಾರೆ, 4 ತಂಡ ಹೋಗುತ್ತೆ, ಮೇಲ್ಗಡೆ 2 ತಂಡ, ಅವ್ರಿಗೆ 2 ಅವಕಾಶ. ಆ ಥರ ಈ ಒಂದು ವಿಶ್ವಕಪ್ ಇಲ್ಲ. ಒಂದು ಫಾರ್ಮೇಟ್ನ ನಾನು ಹೇಳ್ಬಿಡ್ತೀನಿ, ಈಸಿಯಾಗಿ ಹೇಳ್ತೀನಿ. ಈಗ ಮೊದಲ ಹಂತದ ಪಂದ್ಯಗಳು ಏನು ನಡೀತಲ್ಲ, ಅಲ್ಲಿ 4 ಗ್ರೂಪ್ಗಳನ್ನು ಮಾಡಿದರು, ABCD ಅಂತ. ಆ 4 ಗ್ರೂಪಲ್ಲಿ 2 ತಂಡಗಳು ಸೂಪರ್ 8 ಹಂತಕ್ಕೆ ಬರುತ್ತೆ. ಈಗಾಗಲೇ ಬಂದಿದೆ, 8 ತಂಡಗಳು ಬಂದಿದೆ. ಇಲ್ಲಿ 8 ತಂಡಗಳನ್ನು 2 ಭಾಗವಾಗಿ ವಿಂಗಡಿಸ್ತಾರೆ. ಅಲ್ಲಿ ಮೊದಲ ಸುತ್ತಿನಲ್ಲಿ ABCD ಇತ್ತು, 2ನೇ ಸುತ್ತು ಅಂದರೆ ಸೂಪರ್ 8ನಲ್ಲಿ 2 ತಂಡಗಳಾಗಿ ಅಥವಾ 2 ಗ್ರೂಪ್ಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ. A ಮತ್ತು B. ಎದಲ್ಲಿ 4 ತಂಡ ಇರುತ್ತೆ, B ಯಲ್ಲಿ 4 ತಂಡ ಇರುತ್ತೆ. ಹಾಗಿದ್ರೆ ಇವತ್ತು ಅಂದರೆ ಈಗ ಸೂಪರ್ 8 ಹಂತಕ್ಕೆ ಹೋಗಿರುವಂಥ ಆ 8 ತಂಡಗಳು ಯಾವುದು, A ಮತ್ತು B, ಅದನ್ನು ನೋಡ್ತಾ ಹೋಗೋಣ. ನಿಮ್ಮ ಸ್ಕ್ರೀನ್ ಮೇಲೂ ಕೂಡ ನೋಡ್ಬೋದು. 8 ತಂಡಗಳ ಒಂದು ಪಟ್ಟಿ ಇದೆ. ಮೊದಲ ಗ್ರೂಪ್ನಲ್ಲಿ ನಾನು ಹೇಳ್ತೀನಿ, ತುಂಬ ಒಂದು ಸ್ವಲ್ಪ ಭಾರತಕ್ಕೆ ಈಸಿ ಆಗೋ ಥರನೇ ಏನೋ ಇದೆ. ಬಟ್ ಖಂಡಿತವಾಗ್ಲೂ ನಾವು T20 ಅಂದ ತಕ್ಷಣ ಅದನ್ನು ಮೈ ಮರೆಯೋಂಗಿಲ್ಲ. ಗ್ರೂಪ್ A 4 ತಂಡಗಳು ಯಾವುದು? ಮೊದಲನೇದಾಗಿ ಭಾರತ, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ. ಬಾಂಗ್ಲಾದೇಶ ಅಂದ ತಕ್ಷಣ ಈಸಿಯಾಗಿ ಸೋಲಿಸ್ಬೋದು ಅಂತ ಅಂದ್ಕೊಂಡಿರ್ತೀರಿ. ಬಟ್ ಟಾಪಲ್ಲಿ ಬಂದಿರುವಂಥ ಅಫ್ಘಾನಿಸ್ತಾನ ಇದೆ, ಶಾಕ್ ಕೊಟ್ಟು ಬಂದಂಥ ಬಾಂಗ್ಲಾದೇಶ ಇದೆ. ಆಸ್ಟ್ರೇಲಿಯಾ ಬಗ್ಗೆ ಅಂತೂ ಖಂಡಿತವಾಗ್ಲೂ ನಿಮಗೆ ಗೊತ್ತಿದೆ. ತುಂಬ ಸ್ಟ್ರಾಂಗ್ ಆಗಿ ಈ ಗ್ರೂಪ್ ಗುರುತಿಸ್ಕೊಳ್ಳುತ್ತಾ ಅಂತ ನೋಡಿದರೆ B ಗ್ರೂಪಿಗೆ ಹೋಲಿಸ್ಕೊಂಡ್ರೆ ನಮ್ಮದೇ ಬೆಟ್ರು. ಯಾಕೆಂದರೆ ಭಾರತಕ್ಕೆ 2 ಈಸಿಯಾಗಿ ಒಂದು ಸ್ವಲ್ಪ ಚಾನ್ಸ್ ಇರ್ಬೋದು ಅಂತ ಅನ್ಕೋಬೋದು. ಇನ್ನು ಗ್ರೂಪ್ 2 ಅಲ್ಲಿ ನೀವು ನೋಡ್ತಾ ಇರ್ಬೋದು,
ಶಾಕಿಂಗ್ ರಿಸಲ್ಟ್ ಕೊಡ್ತು. ಅದರ ಜೊತೆಗೆ ಶಾಕಿಂಗ್ ಜೊತೆಗೆ ಹೇಳ್ತೀನಿ, ಅತ್ಯುತ್ತಮವಾದಂಥ ಆಟವನ್ನು ಆಡಿದ್ರು ಅಮೇರಿಕ ತಂಡ. ಅಮೇರಿಕ ಈ ಒಂದು ವಿಶ್ವಕಪ್ನಲ್ಲಿ ಅವರ ದೇಶದಲ್ಲಿ ಆಡಿದ್ರು, ಅದರ ಜೊತೆಗೆ ಒಂದು ಒಳ್ಳೆ ಪ್ರದರ್ಶನ ಇತ್ತು. ಭಾರತೀಯ ಆಟಗಾರರು ಕೂಡ ಇದ್ದರು, ಪಾಕಿಸ್ತಾನವನ್ನು ಹೊಡೆದು ಮುಕ್ಕಿ ಅವ್ರನ್ನ ಹೊರಗಡೆ ಹಾಕಿದ್ರು. ಅದೆಲ್ಲದರ ನಡುವೆ ಈಗ ಸೂಪರ್ 8ಗೆ ಅರ್ಹತೆಯನ್ನು ಪಡೆದುಕೊಂಡಿದೆ. ಇನ್ನೊಂದು ತಂಡ ಅಂತಂದರೆ ವೆಸ್ಟ್ ಇಂಡೀಸ್. ವೆಸ್ಟ್ ಇಂಡೀಸ್ನಲ್ಲೇ ಮ್ಯಾಚ್ ನಡೀತಾ ಇದೆ. ಅದರಲ್ಲೂ ಕೂಡ ವೆಸ್ಟ್ ಇಂಡೀಸ್ ದೈತ್ಯ ಪ್ರತಿಭೆಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಒಬ್ಬ ನಿಂತ್ಕೊಂಡ್ರು ಕೂಡ ಇಡೀ ಮ್ಯಾಚನ್ನ ಟರ್ನ್ ಮಾಡ್ತಾರೆ, ಅಂತಹ ಒಂದು ತಂಡ ಇದೆ. ಇನ್ನೊಂದು ತಂಡ ಸೌತ್ ಆಫ್ರಿಕಾ, ಚೌಕರ್ಸ್ ಅಂತ ಕರಿತೀವಿ. ಸೆಮಿಫೈನಲ್ನಲ್ಲಿ ಮುಗ್ಗರಿಸ್ತಾರೆ, ಸೂಪರ್ 8ರಲ್ಲಿ ತುಂಬ ಸರಿ ಮುಗ್ಗರಿಸ್ತಾರೆ, ತುಂಬ ಗೆಲುವಿನ ಹತ್ತಿರಕ್ಕೆ ಬಂದಿರ್ತಾರೆ, ಆದರೂ ಕೂಡ ಕೊನೆಯ ಮೊಮೆಂಟ್ಗೆ ಕೈ ಕೊಡ್ತಾರೆ. ಈ ಒಂದು ತಂಡ ಇದೆ. ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ಇಂಗ್ಲೆಂಡ್ ಈ ಬಾರಿ ಒಂದು ಸ್ವಲ್ಪ ಶಾಕಿಂಗ್ ಇತ್ತು. ಅಕಸ್ಮಾತ್ ಆಸ್ಟ್ರೇಲಿಯಾದವ್ರು ಏನಾದರೂ ಕೊನೆ ಮ್ಯಾಚ್ ಸೋತಿದ್ರೆ, ಸ್ಕಾಟ್ಲ್ಯಾಂಡ್ ಏನಾದರೂ ಬಂದಿದ್ರೆ ಇವ್ರು ಮನೆಗೆ ಹೋಗ್ತಾಯಿದ್ರು. ಆಸ್ಟ್ರೇಲಿಯಾದವರೇ ಇವ್ರನ್ನ ಎಳ್ಕೊಂಡು ಬಂದರು ಅಂತ ಹೇಳ್ಬೋದು. ಒಂದು ಸ್ವಲ್ಪ ಮಳೆ ಕೂಡ ಅಡ್ಡಿಯಾಗಿತ್ತು. ಹೀಗೆ ಒಂದು ಎ ಗ್ರೂಪ್ ಮತ್ತು ಬಿ ಗ್ರೂಪ್. ಇಲ್ಲೂ ಏನಾಗುತ್ತೆ ಅಂತಂದರೆ, ಎ ಗ್ರೂಪಿಂದ 2 ತಂಡಗಳು ಸೆಮಿಫೈನಲ್ ಹೋಗುತ್ತೆ, ಬಿ ಗ್ರೂಪಿಂದ 2 ತಂಡಗಳು ಸೆಮಿಫೈನಲ್ ಆಗುತ್ತೆ. ಅಂದರೆ ಅಲ್ಲಿ 4 ತಂಡಗಳಿರುತ್ತೆ. ಸೆಮಿಫೈನಲ್ ಮುಗಿದ ಮೇಲೆ 2 ತಂಡಗಳು ಫೈನಲ್ಗೆ ಹೋಗುತ್ತೆ. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಎ ಮತ್ತು ಬಿ, ಈಗ ಮಂಜುನಾಥ್ ಈಗ 2 ಗ್ರೂಪ್ಗಳಾಗಿ ವಿಂಗಡಿಸಿದ್ದಾರೆ. ಮೊದಲೇ ಗ್ರೂಪ್ನಲ್ಲಿ ನಾನು ಹೇಳ್ದಂಗೆ ಭಾರತ, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ ಇದೆ. ಬಿ ತಂಡದಲ್ಲೂ ಕೂಡ ಸ್ಟ್ರಾಂಗ್ ಟೀಮ್. ಯಾವುದರಲ್ಲಿ ತುಂಬ ಕಾಂಪಿಟೇಷನ್ ಅಂತ ಅನಿಸ್ತಾ ಇದೆ? ಭಾರತಕ್ಕೆ ಒಂದು ಸ್ವಲ್ಪ ಸವಾಲು ಈಸಿ ಆಯಿತು ಅಂತ ಅನ್ಕೋಬಹುದಾ, ಇಲ್ಲ ಅಫ್ಘಾನಿಸ್ತಾನ್ ಡೇಂಜರೇಪ ಅಂತ ಅಂತೀರಾ? ಸರ್, ಆಲ್ವೇಸ್ ನೀವು ಹೇಳಿದ್ದು ಚೆನ್ನಾಗಿತ್ತು. ಅಫ್ಘಾನಿಸ್ತಾನ ಯಾವಾಗಲೂ ಬೌಲಿಂಗಲ್ಲಿ ಪರಾಕ್ರಮ ಬಾರಿಸುತ್ತೆ, ಚೆನ್ನಾಗಿದೆ. ಯಾಕೆಂದರೆ ಅಲ್ಲಿ ಕ್ಯಾಪ್ಟನ್ಗಳ ಮೇಲೆ ಕ್ಯಾಪ್ಟನ್ಗಳ ಮೇಲೆ ಮೊಹಮ್ಮದ್ ನಬಿ ನೋಡ್ಬೋದು, ರಶೀದ್ ಖಾನ್ ನೋಡ್ಬೋದು, ಗುಲ್ಬುದ್ದೀನ್ ನೈಬ್ ನೋಡ್ಬೋದು. ಭಾಳ ಜನ ಎಕ್ಸ್ಪೀರಿಯನ್ಸ್ಡ್, ಅಂದರೆ ಕಪ್ ಗೆದ್ದಿಲ್ಲ ಒಂದು ಏನಂದರೆ ಒಂದು ಸ್ಟ್ರಾಂಗ್ ಟೀಮ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಅವ್ರು ಇಷ್ಟು ಸುಲಭವಾಗಿ ಸೂಪರ್ 8ಅಲ್ಲಿ ಸ್ಟಾರ್ಟಿಂಗಲ್ಲಿ ಗ್ರೂಪ್ ಎಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಅತ್ಯುತ್ತಮ ರ್ಯಾಂಕಿಂಗ್ ಬಂದು ನೆಟ್ ರನ್ ರೇಟ್ ತಗೊಂಡು ಟಾಪಲ್ಲಿ ಕೂತಿದೆ ಅಂತಂದರೆ ಸುಲಭವಾದ ಮಾತಲ್ಲ. ಯಾಕಂದರೆ ಅಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ, ಅಷ್ಟು ಬೌಲಿಂಗ್ ಪ್ರಾಕ್ಟೀಸ್ ಮಾಡಿರ್ತಾರೆ. ಸೊ ರಶೀದ್ ಖಾನ್ ಒಂದು ಒಳ್ಳೆ ಏನು ತಂಡವನ್ನು ಕಟ್ಟಿ ಇಲ್ಲಿ ತನಕ ತಂದಿದ್ದಾರೆ. ಸೊ ಹೌದು, ಹೊಸ ಪ್ರಯೋಗ ತಂದಿದ್ದಾರೆ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದರೆ, ಸೊ ಎಲ್ಲಾನು ಯಾವುದೇ ಒಂದು ಟೀಮ್ನ ನಾವು ಅಲ್ಲಗಳೆಯಂಗಿಲ್ಲ, ಯಾವುದೇ ಒಂದು ಟೀಮ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾವ ಟೀಮ್ ನೀವು ಹೇಳಿದ್ರೆ 1 ಮ್ಯಾನ್ ಶೋ ಮಾಡ್ಬೋದು, ಯಾರು ಒಬ್ರು ನಿಂತ್ಕೊಂಡ್ರೆ ಮ್ಯಾಚ್ ಗೆಲ್ಲಿಸ್ಬೋದು ಅಂತ. ಅದೇ ತರಹನೇ ಎಲ್ಲ ಒಂದು ಮ್ಯಾಚಲ್ಲೂ ಎಲ್ಲ ಒಂದು ಟೀಮಲ್ಲೂ. ಸೊ ನಮ್ಮ ಇಂಡಿಯಾ ಅಂತ ಬಂದಾಗ ಬೂಮ್ರಾ ಒಂದು ಕಡೆ ಮ್ಯಾಚಲ್ಲಿ ಕೈ ಹಿಡಿದಾರೆ, ಒಂದು ಹರ್ಷದೀಪ್ ಕಡೆ ಮ್ಯಾಚ್ ಹಿಡಿದಾರೆ, ಒಂದು ಕಡೆ ಸೂರ್ಯಕುಮಾರ್ ಯಾದವ್ ಕೈ ಹಿಡಿದಾರೆ. ಸೊ ನಾವು ಯಾರನ್ನ ನಾವು ಓಪಿಟ್ಟು ನಾವು ಇವ್ರು ನಮಗೆ ಟೆಸ್ಟ್ ಆಟಗಾರರು ಚೆನ್ನಾಗಿ ಆಡ್ತಾರೆ, ನಾವು ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾರೆ, ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಅಂತಲ್ಲ. ಸೊ ನೀವು ಹೇಳ್ದಂಗೆ ಯಾರೋ ಒಬ್ಬರು ಟೀಮ್ಗೆ ಕೈ ಹಿಡಿತಾರೆ. ಸೊ ಅಂಥ ಒಂದು ಟೀಮಲ್ಲಿ ಒಬ್ಬೊಬ್ರು ಚೂಸ್ ಮಾಡ್ಕೊತ ಬಂದರೆ ಟೋಟಲಾಗಿ ಈ ಏನು ಸೂಪರ್ 8ಅಲ್ಲಿ ಏನು ಬಂದಿದೆ 4 ಟೀಮು ಎಲ್ಲನೂ ಚೆನ್ನಾಗಿದೆ. ಅದರಲ್ಲಿ ಶಾಕಿಂಗ್ ನ್ಯೂಸು ಅಂತ ನೀವು ಹೇಳಿದ್ರಿ, USA ಈಗಿನ ಮೊಳಕೆ ಹೊಡಿತಿರೋ ದೇಶ ಅದು ಕ್ರಿಕೆಟಲ್ಲಿ. ಆಲ್ರೆಡಿ ಬೇರೆ ಒಂದು ಉದ್ಯಮದಲ್ಲಿ ನೋಡೋದಾದ್ರೆ ಚೆನ್ನಾಗಿದೆ. ಸೊ ಟೋಟಲಾಗಿ ಹೇಳ್ಬೇಕು ಅಂತಂದರೆ USA ಪಾಕಿಸ್ತಾನಕ್ಕೆ ಶಾಕಿಂಗ್ ನ್ಯೂಸ್ ಕೊಟ್ಟಿರೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಯಾಕೆಂದರೆ ಅಂಥ ಆಟಗಾರರಿದ್ದಾರೆ, ಅಂಥ ಬೌಲರ್ಸ್ಗಳಿದ್ದಾರೆ. ಯಾಕೆಂದರೆ ನೀವೆಲ್ಲ ಹೇಳಿದ್ವಿ ಇಲ್ಲೇ ಇಂಡಿಯಾದ ಬಿ ಟೀಮ್ ಒಂದು ಆಡ್ತಾ ಇದೆ ಅಂತ. ಸೊ ಟೋಟಲಾಗಿ ಒಂದು ಅಚ್ಚುಕಟ್ಟಾದ ಬೌಲಿಂಗ್ ನೋಡಿದ್ವಿ. ಖಂಡಿತ ಭಾರತದವರೇ 2 ಸರಿ ಪಾಕಿಸ್ತಾನದವ್ರನ್ನ ಸೋಲಿಸುವಂತ ಖುಷಿ ಆಯ್ತು. ಭಾರತೀಯರು ಒಪ್ಕೋತೀವಿ. ಓಕೆ, ಇನ್ನು ಭಾರತ ತಂಡ ಸೂಪರ್ 8ನಲ್ಲಿ ಯಾವ ತಂಡದ ಜೊತೆಗೆ ಯಾವ ಒಂದು ಗ್ರೌಂಡ್ನಲ್ಲಿ ಆಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗತ್ತೆ ನಮಗೆ ಈಗ. ಯಾಕಂತಂದರೆ ಭಾರತ ತುಂಬ ಸದೃಢವಾಗಿ ಬರ್ತಾ ಇದೆ ಈಗ. ನೋಡಿ, ಬಾಲಿಂಗ್ ಇಲ್ಲ ಅಂದರೂ ಕೂಡ ಬ್ಯಾಟಿಂಗ್ನಲ್ಲಿದೆ, ಬ್ಯಾಟಿಂಗ್ ಇಲ್ಲ ಅಂದರೂ ಬೌಲಿಂಗ್ ಇಲ್ಲಿದೆ, ಆಲ್ರೌಂಡರ್ ಪ್ರದರ್ಶನ ಇದೆ. ಓಕೆ, ಮೊದಲ ಪಂದ್ಯ ಯಾರ ಜೊತೆಗೆ ಆಡ್ತಾ ಇದೆಯಪ್ಪ ಅಂತ ನಾವು ನೋಡೋದಾದರೆ ಅಫ್ಘಾನಿಸ್ತಾನದ ಜೊತೆಗೆ ಮೊದಲ ಪಂದ್ಯ ಇದೆ. ಒಂದು ಸ್ವಲ್ಪ ಡೇಂಜರಸ್ ಅಂತ ಅನ್ಬೋದಾ ಅಥವಾ ಯಾವಾಗ ಬೇಕಾದರೂ ಟರ್ನ್ ಆಗುತ್ತೆ ಅನ್ಬೋದಾ ನಮಗಂತೂ ಗೊತ್ತಿಲ್ಲ. ಈ ತಂಡ ಮಾತ್ರ ವೆರಿ 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 ಡೇಂಜರಸ್ ತಂಡ. ಖಂಡಿತವಾಗ್ಲೂ ಲೀಗ್ ಆಡಿದಂಥ ಆಟಗಾರರಿದ್ದಾರೆ. ಆಮೇಲೆ ಸ್ಪಿನ್ ಅಟ್ಯಾಕ್ ತುಂಬ ಚೆನ್ನಾಗಿದೆ. ಒಬ್ಬ ಆಟಗಾರ ಇಲ್ಲ, ಮುಜೀಬ್ ರೆಹಮಾನ್ ಒಂದು ಸ್ವಲ್ಪ ಇಂಜುರಿ ಸಮಸ್ಯೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ. ಅದನ್ನು ಬಿಟ್ಟರೆ ಈ ತಂಡ ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗಿದೆ. ಬಾರ್ಬಡೋಸ್ನಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇದೆ, ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನು ಎರಡನೇ ಮ್ಯಾಚ್ ಜೂನ್ 22
22 ನಡೀತಾ ಇದೆ. ಭಾರತ ಮತ್ತು ಬಾಂಗ್ಲಾದೇಶ ಈ ಎರಡೂ ತಂಡಗಳು ಯಾವಾಗ ಮುಖಾಮುಖಿ ಆಗ್ತಾವಲ್ಲ ಅಲ್ಲಿ ಒಂದು ಫೈಟ್ ಅಂತೂ ಇದ್ದೇ ಇರುತ್ತೆ. ಅದು ODI ಆಗಲಿ T20 ಆಗಲಿ ಟೆಸ್ಟ್ ಆಗಲಿ ಅವರು ಯಾರ ಜೊತೆ ತುಂಬಾ ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ. ಬಟ್ ಬಾಂಗ್ಲಾದೇಶಕ್ಕೆ ಅದೇನು ಭಾರತ ಅಂದ್ರೆ ಅದೇನು ವೈರತ್ವ ಏನೋ ಗೊತ್ತಿಲ್ಲ, ತುಂಬಾ ಸ್ಟ್ರಾಂಗ್ ಫೈಟ್ ಕೊಡ್ತಾರೆ. ಇದು ಈ ತಂಡದ ಜೊತೆಗೆ ನಮಗೆ ಎರಡನೇ ಸೂಪರ್ 8 ತಂಡ ಇದೆ. ಸೂಪರ್ 8 ಹಂತದಲ್ಲಿ ಇವ್ರ ಜೊತೆಗೆ 22 ರನ್ಸ್ ಅನ್ನಿಸ್ತೀವಿ. ಇನ್ನು ನಮಗೆ ತುಂಬಾ ಎಕ್ಸ್ಪೆಕ್ಟೇಷನ್, ತುಂಬಾ ವಿಶ್ವವೇ ಕಾಯ್ತಾ ಇದೆ ಅಂತ ಅನ್ಬೋದು. ಅದು ಕೂಡ ಜೂನ್ 24 ಆಸ್ಟ್ರೇಲಿಯಾ ವಿರುದ್ಧ ಭಾರತ ಆಡ್ತಾ ಇದೆ ಸೆಂಟ್ ಲೂಸಿಯಾ ಈ ಒಂದು ಕ್ರೀಡಾಂಗಣದಲ್ಲಿ. ಖಂಡಿತವಾಗ್ಲೂ ಈ ಒಂದು ಕ್ರೀಡಾಂಗಣದಲ್ಲಿ ತುಂಬ ಏನು ವಿಶ್ವಕಪ್ ಅಷ್ಟೇ ಅಲ್ಲ, ವೆಸ್ಟ್ ಇಂಡೀಸ್ನಲ್ಲಿ ನಾವು ತುಂಬ ಪಂದ್ಯಗಳು ಈಗ ಅಷ್ಟು ಸ್ಟ್ರಾಂಗ್ ಆಗಿ ನಮಗೇನು ಕಾಣಿಸ್ತಾ ಇಲ್ಲ. 3 ಪಂದ್ಯಗಳು ಇದೆಯಲ್ಲ, ಅಲ್ಲಿ 3 ಪಂದ್ಯಗಳಲ್ಲಿ 8 ಮ್ಯಾಚ್ಗಳನ್ನು ನಾವು ಆಡಿದ್ದೀವಿ. ಅದರಲ್ಲಿ ಕೇವಲ ಒಂದು 3 ಮ್ಯಾಚನ್ನು ಮಾತ್ರ ಗೆದ್ದಿದ್ದೀವಿ. ಅಷ್ಟು ಹಿಸ್ಟ್ರಿ ಚೆನ್ನಾಗಿಲ್ಲ ನಮ್ಮದು. ಬಟ್ ಒಂದು ಲೆಕ್ಕಾಚಾರದಲ್ಲಿ ಈಗಿನ ಫಾರ್ಮ್ನ ನೋಡಿದರೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಓಕೆ, ಇನ್ನು ಮುಂದಿನ ಹಂತಕ್ಕೆ ಹೋದರೆ ಎಲ್ಲ ಪಂದ್ಯಗಳನ್ನು ನೋಡ್ಕೊಂಡ್ಬಿಡೋಣ. ಆಮೇಲೆ ಮಂಜುವ್ರ ಹತ್ರ ಅದನ್ನು ತೊಗೊಂಡ್ಬಿಡ್ತೀನಿ. ಸೂಪರ್ 8ನ ಎಲ್ಲ ಪಂದ್ಯಗಳು ಯಾರ್ಯಾರ ಜೊತೆಗೆ ಯಾವಾಗ ಯಾರ್ಯಾರು ಆಡ್ತಾ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ. ಹಾಗಿದ್ರೆ ಮೊದಲ ಪಂದ್ಯದಿಂದ ನಾವು ಶುರು ಮಾಡೋಣ. ಇವಾಗ ಮೊದಲ ಹಂತದ ಪಂದ್ಯ ಇನ್ನೊಂದು ಇರ್ಬೋದು ಅಷ್ಟೇ, 1-2 ಇರ್ಬೋದು. ಅದನ್ನು ನಂತರ ಈಗ ಸೂಪರ್ 8 ಪಂದ್ಯಗಳು ಕ್ಯೂರಿಯಾಸಿಟಿ ಅಂತ ಹುಟ್ಟಿಸಿದೆ. ಮೊದಲ ಪಂದ್ಯವನ್ನು ನೋಡೋದಾದರೆ ಜೂನ್ 19 ಅಮೆರಿಕ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೀತಾ ಇದೆ. ಆಂಟಿಗುವಾ ಮತ್ತು ಬಾರ್ಬುಡಾ ಆ ಒಂದು ಪಿಚ್ನಲ್ಲಿ ನಡೆಯುತ್ತೆ. ಓಕೆ, ಜೂನ್ ಆಗಿದ್ರೆ ನೆಕ್ಸ್ಟ್ ಪಂದ್ಯ ಜೂನ್ 20 ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಸೆಂಟ್ ಲೂಸಿಯಾದಲ್ಲಿ ನಡೆಯುತ್ತೆ. ಮತ್ತು ಜೂನ್ 20 ಭಾರತ ಮತ್ತು ಅಫ್ಘಾನಿಸ್ತಾನ್ ಬಾರ್ಬುಡಾಸ್ನಲ್ಲಿ ನಡೆಯುತ್ತೆ. ಮತ್ತು 21 ಆಸ್ಟ್ರೇಲಿಯಾ ಮತ್ತು ಬಾಂಗ್ಲಾದೇಶ ಆಂಟಿಗುವಾ ಮತ್ತು ಬಾರ್ಬುಡಾದಲ್ಲಿ ನಡೆಯುತ್ತೆ. 21 ಅದೇ ದಿನಾಂಕದಂದು ಮ್ಯಾಚ್ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆಯುತ್ತೆ. ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಟೀಮ್ಗಳೇ ಕಾಣಿಸ್ತಾ ಇದ್ದಾವೆ, ಯಾವುದು ಕೂಡ ಮೊದಲ ಹಂತದಲ್ಲಿ ಇರೋ ಥರ ಕಾಣಿಸ್ತಾ ಇಲ್ಲ. ಇನ್ನು 22ನೇ ದಿನಾಂಕದಂದು ಜೂನ್ 22ರಂದು ನೋಡಿದರೆ ಮತ್ತೆ USA ಮತ್ತು ವೆಸ್ಟ್ ಇಂಡೀಸ್ ನಡುವೆ ಆ ಒಂದು ಪಂದ್ಯ ನಡೀತಾ ಇದೆ, ತುಂಬ ಸ್ಟ್ರಾಂಗ್ ಇದೆ. ಇದರ ನಂತರ ಬರುವಂಥದ್ದು ಭಾರತ ಮತ್ತು ಬಾಂಗ್ಲಾದೇಶ, ಇದು ಆವಾಗಲೇ ನಾನು ಹೇಳಿದೆ. ಆಮೇಲೆ ಅದರ ನಂತರ ಜೂನ್ 23 ಅಫ್ಘಾನಿಸ್ತಾನ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಈ ಒಂದು ಮ್ಯಾಚ್ ನಡೀತಾ ಇದೆ. ಇದು ಕೂಡ ತುಂಬ ಸ್ಟ್ರಾಂಗ್ ಆಗಿ ನಡೆಯುತ್ತೆ. ಸೆಂಟ್ ವಿನ್ಸೆಂಟ್ ಮತ್ತು ಗ್ರೆನಡೈನ್ಸ್ ಈ ಒಂದು ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೆಯುತ್ತೆ. ಇನ್ನು ಜೂನ್ 23ರಂದು USA ಮತ್ತು ಇಂಗ್ಲೆಂಡ್ ನಡುವೆ ಬಾರ್ಬಡೋಸ್ನಲ್ಲಿ ಈ ಒಂದು ಪಂದ್ಯ ನಡೆಯುತ್ತೆ. ಆ್ಯಕ್ಚುಲಿ ನನಗೆ USA ಕೂಡ ಬೇರೆ ತಂಡಕ್ಕೆ ಶಾಕ್ ಕೊಟ್ಟರು ನನಗೇನು ಆಶ್ಚರ್ಯ ಅಂತೂ ಕಾಣೋದೇ ಇಲ್ಲ. ಇನ್ನು ಜೂನ್ 24ರಂದು ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ನಡುವೆ ಈ ಒಂದು ಮ್ಯಾಚ್ ನಡೆಯುತ್ತೆ. ಜೂನ್ 24ರಂದು ಆಸ್ಟ್ರೇಲಿಯಾ ಮತ್ತು ಭಾರತ, ಈ ಮ್ಯಾಚ್ ಮೇಲಂತೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ಸೂಪರ್ 8ನ ಕೊನೆಯ ಪಂದ್ಯ ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶದ ವಿರುದ್ಧ ನಡೆಯುತ್ತೆ. ತುಂಬ ಸ್ಟ್ರಾಂಗ್ ಆಗಿ ನಮಗೇನೋ ಕಾಣಿಸ್ತಾ ಇದೆ. ಸೂಪರ್ 8 ಅಂತೂ ಮಜಾ ಅಂತೂ ಬರುತ್ತೆ ಖಂಡಿತವಾಗ್ಲೂ. ನೀವೇನು ಇಷ್ಟು ದಿವಸ ಬೋರಿಂಗ್ ಅಂತ ಇದ್ರಲ್ಲ, ಅದೆಲ್ಲವೂ ಕೂಡ ಕಡಿಮೆ ಆಗಿ ಈಗ ಸೂಪರ್ ಥ್ರಿಲ್ಲಿಂಗ್ ಮ್ಯಾಚ್ಗಳನ್ನು ಎಲ್ಲರೂ ಕೂಡ ನೋಡ್ತೀರಾ. ಇದಾದ ನಂತರ ಸೆಮಿಫೈನಲ್ ಯಾವಾಗಪ್ಪ ನಡೆಯುತ್ತೆ? 27ನೇ ತಾರೀಕು ಸೆಮಿಫೈನಲ್ ನಡೆಯುತ್ತೆ. ಆಮೇಲೆ ಒಂದೇ ದಿನ 2 ಸೆಮಿಫೈನಲ್ಗಳನ್ನು ಆಡಿಸ್ತಾರೆ. ಅದರ ಜೊತೆಗೆ 29ಕ್ಕೆ ಫೈನಲ್ ವಿಶ್ವಕಪ್ T20 ಫೈನಲ್ ನಡೆಯುತ್ತೆ. ಅಲ್ಲಿ ಭಾರತ ಬರಲಿ ಅನ್ನೋದು ಕೂಡ ನಮ್ಮ ಹಾರೈಕೆ. ಎಸ್ ಮಂಜುನಾಥ್, ಒಂದು ಲೆಕ್ಕಾಚಾರದಲ್ಲಿ A-B 2 ಗ್ರೂಪ್ಗಳಿದ್ದಾವೆ. ಆ ಹಂತಗಳಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ. ವಿಶ್ವಕಪ್ನ ತುಂಬ ವರ್ಷಗಳಿಂದ ನಾವು ನೋಡಿ 2007ರಲ್ಲಿ ಗೆದ್ದವರು ನಾವು ಮೊದಲ ಆರಂಭದಲ್ಲಿ, ಇನ್ನೂ ತನೂ ಕೂಡ ಗೆದ್ದಿಲ್ಲ. ಸೌತ್ ಆಫ್ರಿಕಾ ಅಂತೂ ವಿಶ್ವಕಪ್ ಮುಖಾನೇ ನೋಡಿಲ್ಲ. ನ್ಯೂಜಿಲೆಂಡ್ ಅಂತೂ ಹೊರಗಡೆ ಹೋಗಿದೆ, ಅವರು ನೋಡಿರಲಿಲ್ಲ. ಆಸ್ಟ್ರೇಲಿಯಾ ಪದೇ ಎಲ್ಲ ವಿಶ್ವಕಪ್ನು ಗೆಲ್ತಾ ಇದೆ. ಇಂಗ್ಲೆಂಡ್ ಕೂಡ ಗೆಲುವನ್ನ ಹಾದಿಯನ್ನು ಹಿಡಿದಿದೆ. ವೆಸ್ಟ್ ಇಂಡೀಸ್ 2 ಸರಿ ಗೆಲುವನ್ನು ಸಾಧಿಸಿದೆ. ಇದೆಲ್ಲದರ ನಡುವೆ ಆಶ್ಚರ್ಯಕರ ಬೆಳವಣಿಗೆಯಿಂದ ಅಮೆರಿಕ ಮತ್ತು ಅಫ್ಘಾನ್ ಏನಾದರೂ ಸೆಮಿಫೈನಲ್ ಹಂತಕ್ಕೆ ಹೋಗುತ್ತೆ ಅಂತ ಅನ್ಕೋತೀರಾ? ಇಲ್ಲ ಯಾವುದಾದ್ರೂ ಸ್ಟ್ರಾಂಗ್ 4 ಟೀಮ್ ಅಪ್ಪ ನನಗೆ ಇವ್ರು ಬರ್ಬೋದು ಸರ್ ಅನ್ನೋ ಥರ ಇದ್ರೆ ಯಾವುದು? ಸರ್ 4 ಟೀಮು ಅಂತಂದರೆ ಅದು ಫಸ್ಟ್ ಇಂಡಿಯಾ ಚೂಸ್ ಮಾಡ್ತೀನಿ. ಫಸ್ಟು ಸೆಕೆಂಡ್ ಒನ್ನು ನಾವು ಹೇಳ್ದಂಗೆ ಆಸ್ಟ್ರೇಲಿಯಾ ಯಾವಾಗಲೂ ಆಲ್ವೇಸ್ ಬರುತ್ತೆ. ಸೊ 3ನೇ ಪ್ಲೇಸಲ್ಲಿ ಇಂಗ್ಲೆಂಡ್ನ ನಾನು ನೋಡ್ತೀನಿ ಸರ್. 4ನೇ ಪ್ಲೇಸಲ್ಲಿ ವೆಸ್ಟ್ ಇಂಡೀಸ್ ನೋಡ್ತೀನಿ. ಯಾಕೆ ಅಂತಂದರೆ ಸೊ ಪರಿಶ್ರಮ ಅನ್ನೋದು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇಂಗ್ಲೆಂಡ್ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ ಅವರು ಸೋತು ಗೆದ್ದು ಬಂದಿರೋದು ಅಂಥದ್ದು, ಲೀಗಲ್ ಸೋತು ಗೆದ್ದು ಬಂದಿರೋದು. ಯಾವುದೇ ಕಾರಣಕ್ಕೂ ಅವರು ಒಂದು ಕಡೆ ಪಾಠ ಕಲ್ತಿರ್ತಾರೆ. ನಾನು ಇಲ್ಲಿ ತಪ್ಪು ಮಾಡಿದ್ದೀನಿ, ಇಲ್ಲಿ ತಪ್ಪು ಮಾಡಬಾರ್ದು, ಇಲ್ಲಿ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿಲ್ಲ, ಬೌಲಿಂಗ್ ಲೈನಪ್ ಚೆನ್ನಾಗಿ ಮಾಡಿ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದರೆ ಈ 4 ಟೀಮ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಫೈನಲಲ್ಲಿ, ಸೆಮಿಫೈನಲಲ್ಲಿ. ಸೊ ಈಗ ವೆಸ್ಟ್ ಇಂಡೀಸ್ಗೆ ಒಂದು ಸ್ವಲ್ಪ ದೊಡ್ಡ ಅಡ್ವಾಂಟೇಜ್ ಅನ್ಸಲ್ವಾ ನಿಮಗೆ? ಅವ್ರದೇ ನೆಲದಲ್ಲಿ ನಡೀತಾ ಇದೆ. ಇಡೀ ವಿಶ್ವದ ಎಲ್ಲ ಲೀಗ್ಗಳಲ್ಲೂ ಕೂಡ ವೆಸ್ಟ್ ಇಂಡೀಸ್ ದೈತ್ರು ಕಾಣ್ತಾನೆ ಇರ್ತಾರೆ. ತುಂಬ ಹೊಡಿ ಆಟಗಾರರು ಇದ್ದಾರೆ. ಇವ್ರಿಗೆ ಒಂದು ಇನ್ನೊಂದು ಸರಿ 3ನೇ ಹ್ಯಾಟ್ರಿಕ್ ಅಂದರೆ ಕಂಟಿನ್ಯೂ ಅಲ್ಲ, ವಿಶ್ವಕಪ್
ವಿಶ್ವಕಪ್ ಹ್ಯಾಟ್ರಿಕ್ ಆ ಒಂದು ಕಪ್ನ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ ಅನ್ಸುತ್ತಾ, ಇಲ್ಲ ಅವ್ರಿಗೂ ಫೈಟ್ ಕೊಡ್ಬೋದು ಸರ್ ಬೇರೆಯವರು ಅಂತ ಸರ್? ಫೈಟ್ ಕೊಡ್ಬೋದು, ಯಾಕೆಂದರೆ ಇಲ್ಲಿನ ಬೌಲಿಂಗ್ ಬದಲಾವಣೆ, ಬ್ಯಾಟಿಂಗ್ ಬದಲಾವಣೆ, ಲೈನಪ್ಗಳು ಬದಲಾವಣೆ ನೋಡೋದಾದ್ರೆ ಸೊ ಟೋಟಲ್ ಫೈನಲ್ ಫೈಟ್ ಕೊಡ್ತಾರೆ ಸರ್. ಯಾಕೆ ಅಂತಂದರೆ ಅವ್ರದೇ ನೆಲದಲ್ಲಿ ಸೋಲ್ಸಿರೋದು ಭಾಳ ಹಿಸ್ಟ್ರಿಗಳು ಇದ್ದಾವೆ. ಸೊ ಅದನ್ನೆಲ್ಲ ನೋಡ್ತಾ ಹೋದರೆ ಅಲ್ಲೂ ಮೈನಸ್ ಇದೆ ಸರ್, ವೆಸ್ಟ್ ಇಂಡೀಸಲ್ಲೂ ಮೈನಸ್ ಇದೆ. ಸೊ ನನಗೆ ಆಶ್ಚರ್ಯದಲ್ಲಿ ಒಂದು ಆಶ್ಚರ್ಯಕರ ಕಾಡ್ತಾ ಇದೆ. ಹೋದ ವಿಡಿಯಲ್ಲಿ ವಿನ್ನಿಂಗ್ ಕ್ಯಾಪ್ಟನನ್ನು ವಾಟರ್ ಬಾಯ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದೊಂದು ಬೇಜಾರ. ಸೊ ಟೋಟಲ್ ಆಗಿ ಮ್ಯಾಕ್ಸ್ವೆಲ್ಲು ಸ್ವಲ್ಪ ಫಾರ್ಮಲ್ ಇಲ್ಲ, ಅಲ್ಲಿ ಆಡ್ತಾ ಇರೋರು ಸ್ಟೋನಿಸ್ ಒಬ್ರು ಆಡ್ತಿದ್ದಾರೆ, ಕ್ಯಾಪ್ಟನ್ ಅನ್ನಿಸ್ಕೊಂಡಿರೋರು ಅವರು ಫಾರ್ಮಲ್ ಇಲ್ಲ. ಸೊ ಹೇಳ್ಬೇಕು ಅಂತಂದರೆ ನನ್ನ ಪ್ರಕಾರ ಅಫ್ಘಾನಿಸ್ತಾನ ಸ್ವಲ್ಪ ಸ್ಟ್ರಾಂಗ್ ಕಾಣ್ತಾ ಇದೆ ಬ್ಯಾಟಿಂಗ್ ಲೈನಪ್ಪಲ್ಲಿ, ಬೌಲಿಂಗ್ ಲೈನಪ್ಪಲ್ಲಿ. ಸೊ ನಮ್ಮ ಇಂಡಿಯಾದಲ್ಲಿ ತಿದ್ಕೊಳ್ಳೋಂಥದ್ದು ಭಾಳ ಇದೆ. ಸೊ ನಮ್ಮ ರೋಹಿತ್ ಶರ್ಮಾ ಅವರು ಈಗಲಾದ್ರೂ ಸ್ವಲ್ಪ ಪ್ಲೇಯಿಂಗ್ ಲೆವೆನ್ನಲ್ಲಿ ಫಸ್ಟ್ ಆರ್ಡ್ರಲ್ಲಿ ಯಾರನ್ನಾದ್ರೂ ಒಬ್ಬ ಲೆಫ್ಟ್ ಹ್ಯಾಂಡ್ರನ್ನ ಕಾಂಬಿನೇಷನ್ ತರಲಿ. ಒನ್ ಡೌನಲ್ಲಿ ವಿರಾಟ್ ಕೊಹ್ಲಿ ಬಂದರೆ ಸೊ ಅವ್ರಿಗೂ ಒಂದು ಸ್ವಲ್ಪ ಲೈನಲ್ಲಿ ಅಂತೂ ಚೆನ್ನಾಗಿರುತ್ತೆ, ಸ್ವಲ್ಪ ಕವರ್ಡ್ ಚೆನ್ನಾಗಿ ಬ್ಯಾಟಿಂಗ್ ಲೈನಪ್. ಬಟ್ ಆಸ್ ಅ ಕ್ಯಾಪ್ಟನ್ ಆಗಿ ವಿಚಾರ ಮಾಡೋದಾದ್ರೆ ನಮ್ಮ ಟೀಮ್ ಗೆಲ್ತಾನೆ ಹೋಗ್ತಾ ಇದೆ. ಈಗ ಮೊದಲ ಸುತ್ತಿನಲ್ಲಿ ನಾವು ಯಾವುದೇ ಪಂದ್ಯವನ್ನ ಸೋತಿಲ್ಲ, 7 ಅಂಕಗಳ ಜೊತೆಗೆ ಈಸಿಯಾಗಿ ಸೂಪರ್ 8ಗೆ ಬಂದಿದ್ದೀವಿ. ಈಗ ನೀವು ಚೇಂಜಸ್ ಮಾಡಿ ಕೈ ಸುಟ್ಕೊಂಡ್ರಿ ಅಂತಂದ್ರೆ ಅದು ಯಾರ ಮೇಲೆ ಆಪಾದನೆ ಬರುತ್ತೆ? ಬೇಡ ಅಂತ ಅನ್ಸುತ್ತಲ್ಲ. ನೀವು ಹೇಳೋದು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಸೊ ನಾವು ಈಗ 3 ಮ್ಯಾಚ್ ಗೆದ್ದಿರೋದನ್ನು ನಾವು ನೋಡಿದ್ವಿ, ನೀವು ನೋಡಿದ್ವಿ. ಸೊ ಎಲ್ಲಿ ನಾವು ಮೈನಸ್ ಮಾಡ್ಕೊಂಡಿದ್ವಿ, ಯಾವ ಲೈನಪ್ಪಲ್ಲಿ ಮೈನಸ್ ಮಾಡ್ಕೊಂಡಿದ್ವಿ, ಬೌಲರ್ ಕೈ ಹಿಡಿದಕ್ಕೆ ನಾವು ಆಲ್ಮೋಸ್ಟ್ ಅಲ್ಲಿ ಮ್ಯಾಚ್ ಗೆದ್ದಿದ್ದೀವಿ ಅಲ್ವಾ ಸರ್? ಸೊ ಈಗ ನಾವು ಬ್ಯಾಟಿಂಗ್ ಲೈನಪ್ ಬಗ್ಗೆ ಮಾತಾಡೋದಾದ್ರೆ ಸೊ ಬೌಲಿಂಗ್ ಒಂದೇ ಅಲ್ವಾ. ಈಗ ವೆಸ್ಟ್ ಇಂಡೀಸ್ ಅಂತ ಪಿಚ್ಚಲ್ಲಿ ಹೋದಾಗ ಹೈ ಸ್ಕೋರು ಆಗುತ್ತೆ, ಲೋ ಸ್ಕೋರು ಆಗುತ್ತೆ. ಸೊ ಆ ಒಂದು ಪಿಚ್ಗಳಲ್ಲಿ ನಮಗೆ ಬೇಕಾಗಿರೋದು ಬ್ಯಾಟಿಂಗ್ ಲೈನಪ್ಪು. ಬ್ಯಾಟಿಂಗು ನಮಗೇನಾದರೂ ಸ್ಟ್ರೆಂತ್ ಆನ್ ಮಾಡಿಕೊಂಡು ಸ್ವಲ್ಪ ರನ್ ಹೊಡಿಯೋದ್ರಲ್ಲಿ ಅಥವಾ ಚೇಸಿಂಗಲ್ಲಿ ಅಥವಾ ಫಸ್ಟ್ ಬ್ಯಾಟಿಂಗ್ ಆದಾಗ ಒಂದು ಕಾಂಪಿಟೇಷನ್ ಸ್ಕೋರ್ ಕೊಟ್ರಿ ಅಂತಂದರೆ ಸೊ ಹಿಂದೆ ಬರೋ ಬೌಲರ್ಗಳಿಗೆ ಅವ್ರಿಗೊಂಥರ ಖುಷಿ ಆಗುತ್ತೆ, ಜಾಸ್ತಿ ರನ್ ಸ್ಕೋರ್ ಕೊಟ್ಟಿದ್ದಾರಪ್ಪ, ನಾವು ಕಟ್ ಹಾಕ್ಬೋದು, ಈ ಓವರಿಗೆ ಹಿಂಗೆ ಕಟ್ ಹಾಕ್ಬೋದು. ಸೊ ಕಮ್ಮಿ ಸ್ಕೋರ್ ಇದ್ದಾಗ ಎಂಥವ್ರಿಗೂ ಎದೆ ಮೇಲೆ ಬಂದಂಗೆ ಆಗುತ್ತೆ. ಸೊ ಕಮ್ಮಿ ಸ್ಕೋರ್ ಬಂದರೆ ನೀನು ನನಗೆ ವಿನ್ ಮಾಡಿಕೊಡು, ನೀನು ನನಗೆ ಗೆಲ್ಸ್ಕೊಡು ಅಂತಂದರೆ ಯಾವುದೇ ಒಂದು ಬೌಲರ್ಗೆ ಆಗಲ್ಲ. ಇಲ್ಲಿ ನ್ಯೂಯಾರ್ಕ್ ಅಂತ ಪಿಚ್ಗಳಲ್ಲಿ ಬೌಲಿಂಗ್ ಪಿಚ್ ಇತ್ತು, ನಾವು ಹೆಂಗೋ ಅದೃಷ್ಟವಶಾತ್ ಗೆದ್ವಿ. ನಾವು ಎಲ್ಲೂ ಅವಾಗ ಈಗ ನಾನು ಓಡಿ ಮಾತಾಡ್ತೀನಿ ಸರ್. ನಾನು ಓಡಿಯಲ್ಲಿ ನಾವು ಒಂದು ಮ್ಯಾಚು ಸೋಲ್ತೆ ಡೈರೆಕ್ಟ್ ಫೈನಲಿಗೆ ಬಂದ್ವಿ. ಅಂದರೆ ಡೈರೆಕ್ಟ್ ಅಂದರೆ ಕಷ್ಟಪಟ್ಟು ಗೆದ್ವಿ, ಒಂದು ಫೈನಲಿಗೆ ಬಂದ್ವಿ, ಫೈನಲಲ್ಲಿ ಮುಗಿಸಿದ್ವಿ. ಸೊ ಎಲ್ಲ ವೀಕ್ಷಕರು ಕ್ರಿಕೆಟ್ ಬಗ್ಗೆ ಗೊತ್ತಿರೋವಂಥವ್ರು ದಂತಕಥೆಗಳು ಹೇಳ್ತವೆ. ಇಂಡಿಯಾ ಫುಲ್ ಲಾಂಗ್ ಗೆದ್ಕೊಂತ ಹೋದಾಗ ಅವ್ರಿಗೆ ಯಾವುದೇ ಒಂದು ಮೈನಸ್ ಕಾಣಲ್ಲ, ಯಾವುದೇ ಒಂದು ಸೂಕ್ಷ್ಮತೆ ಕಾಣಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ಡೈರೆಕ್ಟ್ ಅದೇ ಟೀಮ್ ಆಡಿಸ್ತಾರೆ, ಅದೇ ಬೌಲಿಂಗ್ ಆಡಿಸ್ತಾರೆ, ಅದೇ ಬೌಲಿಂಗ್ ಲೈನಪ್, ಯಾವುದೇ ಒಂದು ಚೇಂಜ್ ಇಲ್ದಂಗೆ ಅವರು ಫೈನಲಲ್ಲಿ ಒಂಚೂರು ಎಡವೋದು. ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಅಂದ್ರೆ ನೀವು ಗೆಲುವಿನ ಹಾದಿಯಲ್ಲಿ ಇದ್ದಾಗ ಮೈನಸ್ಗಳು ಕಾಣಿಸಲ್ಲ. ಈಗ ನೀವು ಫೈನಲ್ ಹಂತಕ್ಕೆ ಬಂದಾಗ ಅದು ಮೈನಸ್ ಆಗ್ಬೋದು ನಮಗೆ ಅಂತ ಹೇಳಿ. ಅದು ಆಗ್ಬಾರ್ದು. ಕೆಲವೊಂದ್ಸರಿ ಏನಾಗುತ್ತೆ, ಓಕೆ ಅದು ಪ್ಲಸ್ಸು ಇದೆ ಖಂಡಿತವಲ್ಲೂ ನೀವು ಹೇಳಿದ್ದು. ಬಟ್ ಇನ್ನೊಂದ್ಸರಿ ಏನಾಗುತ್ತೆ ಗೊತ್ತಾ, ಗೆಲುವಿನ ಟ್ರ್ಯಾಕ್ ನಲ್ಲಿ ಇದ್ದಾಗ ಬೇರೆ ಒಬ್ಬ ಆಟಗಾರನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಆಗಲ್ಲ, ಕಷ್ಟ ಆಗತ್ತೆ. ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಮಾಡೋದು ಬೇಡ. ಯಾಕಂದ್ರೆ ಗೆಲ್ಲೋ ಟೀಮ್ ಗೆಲ್ತಾನೆ ಹೋಗ್ಲಿ, ನಮಗೂ ಕಪ್ ಗೆಲ್ಲಿ, ನಮ್ಮ ಇಂಡಿಯಾ ಕಪ್ ಗೆಲ್ಲಿ ಅನ್ನೋದು ಎಲ್ಲರ ಆಸೆ. ಸೊ ಏನು ಅಂತಂದ್ರೆ ಸ್ವಲ್ಪ ಎಲ್ಲಿ ಎಡುತ್ತಾ ಇದೀವಿ ಅದನ್ನ ಸ್ವಲ್ಪ ಕೂತ್ ಮಾತಾಡೋದು. ಬ್ಯಾಟಿಂಗ್ ವಿಭಾಗದಲ್ಲಂತೂ ನಾವು ಎಡುತ್ತಾ ಇದೀವಿ, ಅದನ್ನ ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಓಪನಿಂಗ್ ಸ್ಲಾಟ್ ನಲ್ಲಿ ರನ್ನೇ ಬಂದಿಲ್ಲ. 4 ಮ್ಯಾಚಲ್ಲಿ 1 ಮ್ಯಾಚ್ ಕ್ಯಾನ್ಸಲ್ ಆಗಿದೆ, 3 ಮ್ಯಾಚ್ಗೆ ಹೋಲಿಕೆ ಮಾಡಿಕೊಂಡ್ರೆ ರನ್ನೇ ಬಂದಿಲ್ಲ. ಓಕೆ, ವಿರಾಟ್ ಕೊಹ್ಲಿ IPL ನಲ್ಲಿ ಅತ್ಯದ್ಭುತವಾಗಿ ಆಡಿದ್ರು, ಹೈಯೆಸ್ಟ್ ರನ್ ಗೆಟರ್ ಆಗಿದ್ರು. ಬಟ್ ಇಲ್ಲಿ 3 ಪಂದ್ಯಗಳಲ್ಲಿ ಗಳಿಸಿದ ಕೇವಲ 5 ರನ್. ಹಾಗಂತ ಅವ್ರನ್ನ ನಾವು ಏನ್ ಕಡಿಮೆ ಮಾಡಕ್ಕಾಗಲ್ಲ. ಆತ ದೊಡ್ಡ ಮ್ಯಾಚ್ಗಳಲ್ಲಿ ಎಂಥ ಮ್ಯಾಚ್ಗಳನ್ನು ಆಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಓಕೆ, ಬಟ್ ಈಗ ಮಧ್ಯಮ ಕ್ರಮಾಂಕಕ್ಕೆ ಹೋದ್ರೆ ಖಂಡಿತವಾಗ್ಲೂ ಸೂರ್ಯ ಒಂದು ಮ್ಯಾಚ್ ಆಡಿದ್ದಾರೆ, ಆಮೇಲೆ ದುಬೆ ಕೂಡ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ. ಇಲ್ಲಿ ಸಮಸ್ಯೆ ಇನ್ನೊಂದು ಕಾಣ್ತಾ ಇರೋದು, ರವೀಂದ್ರ ಜಡೇಜಾ ಅವ್ರ ಕಡೆಯಿಂದ ಯಾವುದೇ ಪ್ರದರ್ಶನ ಬರ್ತಾ ಇಲ್ಲ, ಅಲ್ಲಿಯೂ ಕೂಡ ನಮಗೆ ಮೈನಸ್ ಕಾಣಿಸ್ತಾ ಇದೆ. ಓಕೆ, ನೀವು ಅಕ್ಷರ್ ಪಟೇಲ್ಗೆ ಹೋಲಿಕೆ ಮಾಡಿದ್ರೆ, ಅಕ್ಷರ್ ಪಟೇಲ್ ಪಾಕಿಸ್ತಾನದ ವಿರುದ್ಧ ತುಂಬಾ ಚೆನ್ನಾಗಿ ಆಡಿದ್ರು, ರನ್ ಕಂಟ್ರೋಲ್ ಕೂಡ ಮಾಡಿದ್ರು. ಬಟ್ ಈ ಒಂದು ಸೀರೀಸ್ ನಲ್ಲಿ ಹೋಲಿಕೆ ಮಾಡಿದ್ರೆ ಎಕಾನಮಿ ತುಂಬಾ ಕಡಿಮೆ ಇದೆ 5.8 ಸಮಥಿಂಗ್ ಅವ್ರದ್ದು ಎಕಾನಮಿ ಇದೆ. ಬಟ್ ವಿಕೆಟ್ಸ್ಗಳು 3 ಬಿದ್ದಿರೋದು 3 ಮ್ಯಾಚಲ್ಲಿ 20 ರನ್ಗಳನ್ನು ಕೂಡ ತಗೊಂಡಿದ್ದಾರೆ. ಈಗ ರವೀಂದ್ರ ಜಡೇಜಾ ಬೇಕಾ ಅಥವಾ ಇವ್ರು ಬೇಕಾ ಅಂತ ಕಂಪೇರ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಒಂದು ಲೆಕ್ಕಾಚಾರದಲ್ಲಿ ಬದಲಾವಣೆ ಮುಖ್ಯ ಅಂತಾನೂ ಕೂಡ ಒಂದ್ಸರಿ ಇಂಪಾರ್ಟೆಂಟ್ ಅನ್ಸುತ್ತೆ. ನಿಮಗೆ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಹತ್ರ ರನ್ನೇ ಬರಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನೀವು ಜೈಸ್ವಾಲ್ನ ಅಲ್ಲಿ ತೊಗೊಂಬಂದ್ರೆ ಒಳ್ಳೇದೇ. ಓಕೆ, ಜಡೇಜಾನ ಕೂರಿಸಿ, ಇಲ್ಲಾಂದ್ರೆ ಅಕ್ಷರ್ ಪಟೇಲ್ನ ಕೂರಿಸಿ ಅಂತ ಅನ್ಬೋದು. ಬಟ್ ಎಲ್ಲಿ ಗೆಲ್ಲುವಂಥ ತಂಡವನ್ನು ಬದಲಾವಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಾನೂ ಕೆಲವೊಬ್ರು ಅನ್ಬೋದು, ಗೊತ್ತಿಲ್ಲ. ಇದೆಲ್ಲದರ ನಡುವೆ ಈಗ ಎಲ್ಲ ತಂಡಗಳಿಗೆ ಹೋಲಿಕೆ ಮಾಡಿಬಿಡೋಣ. ಈಗ ಒಂದು A ಗ್ರೂಪ್ ಅಂತ ಇದೆ, B ಗ್ರೂಪ್ ಅಂತ ಇದೆ. ಈ 2 ಗ್ರೂಪ್ನಲ್ಲಿ ತುಂಬ ಸ್ಟ್ರಾಂಗ್, ನಮಗೆ ಟಫ್ ಕಾಂಪಿಟೇಟರ್ ಇವರಪ್ಪ ಅಂತ ನಿಮ್ಗೆ ಅನಿಸ್ತಾ ಇರೋದು ಯಾರು? ಆಸ್ಟ್ರೇಲಿಯಾನಾ, ಇಂಗ್ಲೆಂಡಾ, ವೆಸ್ಟ್ ಇಂಡೀಸಾ, ಯಾರು ಅಂತ? ಸರ್, ನನಗೆ ಇಂಗ್ಲೆಂಡ್ ಸರ್. ಯಾಕೆ ಅಂತಂದರೆ ಅಲ್ಲಿ ಜೋಫ್ರಾ ಆರ್ಚರ್, ಆದಿಲ್ ರಶೀದ್. ಸೊ ಹೇಳುವುದಾದರೆ
ಅಲ್ಲಿ ಬಿಗ್ ಹಿಟರ್ಗಳು ಇದ್ದಾರೆ, ಬಿಗ್ ಬೌಲರ್ಗಳು ಇದ್ದಾರೆ. ಸೊ ನಮ್ಮ ಇಂಡಿಯಾಗೆ ಟಕ್ಕರ್ ಕೊಡುವಂಥದ್ದು ಇಲ್ಲಿ ವೆಸ್ಟ್ ಇಂಡೀಸ್ ಪಿಚ್ನಲ್ಲಿ ಅವರೆಲ್ಲ ಸರ್ವೈವ್ ಆಗ್ತಾರಾ ಹೇಗೆ? ಯಾಕೆಂದ್ರೆ ಮೂಲತಃ ವೆಸ್ಟ್ ಇಂಡೀಸ್ನವನೇ ಸರ್ ಜೋಫ್ರಾ ಆರ್ಚರ್, ಮೂಲತಃ ಯೋಚನೆ ಮಾಡೋದಾದ್ರೆ ನಾವು. ಸೊ ಅಲ್ಲೋಗಿ ಆಡಿರೋಂಥ ವ್ಯಕ್ತಿ. ಸೊ ಅವರು ವರ್ಲ್ಡ್ ಕಪ್ ಅಲ್ಲಿ ಮ್ಯಾಚ್ಗಳು ವಿನ್ ಮಾಡಿರೋದು ಎಷ್ಟು ನೋಡಿದ್ವಿ. ಈ ಒಂದು ಸೀರೀಸ್ ಅಲ್ಲೂ ಸಹ ಒಳ್ಳೆ ಒಂದು ಎಕನಾಮಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇಂಗ್ಲೆಂಡು ಒಂಥರ ಹೋಪ್ಫುಲಿ ಒಳ್ಳೆ ಬೌಲರ್ ಅಂತ ನಾವು ಹೆಂಗೆ ಬೂಮ್ರಾನ ಅಕ್ಸೆಪ್ಟ್ ಮಾಡ್ಕೊಂತೀವೋ ಒಳ್ಳೆ ಬೌಲರ್, ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ. ಸೊ ಇಂಗ್ಲೆಂಡಲ್ಲೂ ಸಹ ಜಾಫ್ರಾ ಆರ್ಚರ್ನ ಅಕ್ಸೆಪ್ಟ್ ಮಾಡ್ಕೊತಾರೆ. ಇವ್ರು ಹೋದ್ರೆ ಮ್ಯಾಚ್ ವಿನ್ ಮಾಡ್ಕೊಡ್ತಾರೆ, ಇವ್ರು ಹೋದ್ರೆ ಇಷ್ಟು ವಿಕೆಟ್ ತಗೊಡ್ತಾರೆ. ಹೆಂಗೆ ಅಂದರೆ ಬೂಮ್ರಾ ಎಲ್ಲರೂ ಹೊಡ್ಸ್ಕೊಂಡಾಗ ಬೂಮ್ರಾ ಇರಬೇಕಿತ್ತಪ್ಪ, ಒಂದು ವಿಕೆಟ್ ತಗೋಬೇಕು ಅಂಥ ವ್ಯಕ್ತಿ. ಯಾಕಂದರೆ ಅಲ್ಲಿ ಬಟ್ಲರು ಒಳ್ಳೆ ಬ್ಯಾಟರು, ಬ್ಯಾರಿಸ್ಟ್ರೋ ಚೆನ್ನಾಗಿ ಆಡ್ತಿದ್ದಾರೆ, ಬ್ರೋಕ್ಸ್ ಚೆನ್ನಾಗಿ ಆಡ್ತಿದ್ದಾರೆ, ಒಳ್ಳೆ ಒಂದು ಫಾರ್ಮಲ್ಲಿ ಇದ್ದಾರೆ. ಇಂಗ್ಲೆಂಡ್ ಈಗ ಒಟ್ಟು ನಮಗೆ ಕಾನ್ಫಿಡೇಷನ್ ಕೊಡ್ಬೋದು ಸೆಮಿಫೈನಲ್ ಅದು ಬಂದರೆ ಅಂತ ಹೇಳ್ತಾರೆ. ಓಕೆ, ಇದೆಲ್ಲದರ ನಡುವೆ ಈಗ ಭಾರತ ವಿಶ್ವಕಪ್ ಗೆಲ್ಲೋದಕ್ಕೆ ಯಾವ ಆಟಗಾರನ ಒಂದು ಕೊಡುಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸೂಪರ್ 8ರಲ್ಲಿ ನಾವು 3 ಪಂದ್ಯಗಳನ್ನು ಆಡ್ತೀವಿ, ಸೆಮಿಫೈನಲ್ ಇದೆ, ಫೈನಲ್ ಆಗಿದೆ. ನಾವು ಫೈನಲ್ ತನಕ ಬಂದು ಅಲ್ಲಿ ಆ ಕಪ್ನ ಎಬ್ಬಿಸ್ಬೇಕು ಅಂತಂದರೆ ಈ ಆಟಗಾರರು ಮಿಂಚಲೇಬೇಕಪ್ಪ. ಇವ್ರು ಏನೇ ಅವರ ಶತ ಪ್ರಯತ್ನದಿಂದ ಈ ಒಂದು ಕಪ್ನ ಗೆಲ್ಬೋದು, ಅವ್ರೇನಾದರೂ ಫ್ಲಾಪ್ ಆದರೆ ಗೆಲ್ಲಕ್ಕಾಗಲ್ಲ ಅನ್ನೋ ಆಟಗಾರ ಯಾರು? ಸರ್ ನನಗೆ ನಾನು ಈಗ ಆಡು ಭಾಷೆಯಲ್ಲಿ ಹೇಳಿದ್ರೆ ಜೋಡೆತ್ತು ಅಂತ ನಾವು ಹೇಳ್ತೀವಿ. ನಮಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಯಾರಾದರೂ ಅವರಿಬ್ರು ಮಿಂಚಿದ್ರೆ ಇನ್ನೂ ಸಂತೋಷ. ಯಾಕೆ ಅಂತಂದ್ರೆ ಅವರಿಬ್ರದ್ದು ಅದ್ರ ಸನಿಹ ಬರ್ತಾ ಇದೆ. ರೋಹಿತ್ ಶರ್ಮಾ ಇದಕ್ಕಿಂತ ಮುಂಚೆ ODIನೆಲ್ಲ T20 ತರ ಆಡಿದ್ರು, ಈ T20 ಬಂದಿದೆ ಆಡ್ತಾನೆ ಇಲ್ವಲ್ಲ ಸರ್. ಈಗ ನಾವೆಲ್ಲ ಮಾತಾಡಿದ್ವಿ ಪಿಚ್ ಸರಿ ಇಲ್ಲ, ಪಿಚ್ ಬೌಲರ್ಗಳಿಗೆ ಬ್ಯಾಟರ್ಗಳಿಗೆ ಒಂದು ಒಲವು ಕೊಡ್ತಾ ಇಲ್ಲ ಅಂತ. ಸೊ ಅದೇ ಆಗಿರ್ಬೋದಲ್ಲ. ಬಟ್ ಅದನ್ನ ರೀಸನ್ ಎಷ್ಟಂತ ಕೊಡಕ್ಕಾಗತ್ತೆ ನಿಮ್ಗೆ? ಸೋತ್ ಮೇಲೆ ಅದೇ ರೀಸನ್ ಕೊಡಕ್ಕಾಗತ್ತೆ? ಇಲ್ಲ, ಈಗ ನೆಕ್ಸ್ಟ್ ಈಗ ಸೂಪರ್ 8ಅಲ್ಲಿ ಮ್ಯಾಚ್ಗಳಿದಾವಲ್ವಾ, ಈಗ ಫಸ್ಟ್ ಮ್ಯಾಚ್ ಅಫ್ಘಾನಿಸ್ತಾನ ಮೇಲೆ ಇದೆ. ಸೊ ಅಲ್ಲಿ ಆಡ್ತಾರೆ ಅಂತ ಕಾನ್ಫಿಡೆಂಟ್ ಇದೆ. ಯಾಕೆಂತಂದ್ರೆ ವಿರಾಟ್ ಕೊಹ್ಲಿ ಒಂದು ಒಳ್ಳೆ ಫಾರ್ಮಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಟೀಮಲ್ಲಿರೋರೇ ಹೇಳಿದ್ದಾರೆ, ಅವರು ಎಲ್ಲ ಹೇಳಿರೋದ್ರಿಂದ. ಸೊ ಯಾವಾಗ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಹೇಳೋಕ್ಕಾಗಲ್ಲ ಇಂಡಿಯಾ ಟೀಮಲ್ಲಿ. ಸೊ ಈಗ ನೋಡಿ ಹಾರ್ದಿಕ್ ಪಾಂಡ್ಯನ್ ನಾವು T20 IPL ಅಲ್ಲಿ ಬೈತಾ ಇದ್ವಿ, ನೋಡಪ್ಪ ಇವನು ಏನು ಆಡ್ತಾ ಇಲ್ಲ ಅಂತ. ಸೂರ್ಯಕುಮಾರ್ ಯಾದವ್ ಅಷ್ಟೇ IPL ಅಲ್ಲಿ ಏನೂ ಆಡಲಿಲ್ಲ, ಒಂದು ಮ್ಯಾಚಲ್ಲಿ ಕೈ ಹಿಡಿದ್ರು. ಶಿವಮ್ ದುಬೆ ಸ್ಟಾರ್ಟಿಂಗ್ IPL ಅಲ್ಲಿ ಚೆನ್ನಾಗಿ ಆಡ್ತಾ ಹೋದ್ರು, ಕೊನೆಗೆ ಸೆಲೆಕ್ಟ್ ಆದಮೇಲೆ ಸೆಲೆಕ್ಟ್ ಆಗತಕ್ಕ ಚೆನ್ನಾಗಿ ಆಡಿದ್ರು, ಸೆಲೆಕ್ಟ್ ಆದಮೇಲೆ ಏನೂ ಆಡಲಿಲ್ಲ ಅಂತಂದ್ವಿ. ಸೊ ಟೋಟಲ್ ಆಗಿ ಈಗ ರೋಹಿತ್ ಶರ್ಮಾ ಹೇಳಿದ್ರು ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ. ಯಾವುದೇ ಒಂದು ಸ್ಪಿನ್ನರ್ಗೆ ಯಾವುದೇ ಹೆಲ್ಪ್ ಆಗಿಲ್ಲ ಸರ್ ಈ ಒಂದು ನ್ಯೂಯಾರ್ಕ್ ಪಿಚ್ಚು. ಈಗ ಏನಾದರೂ ಹೆಲ್ಪ್ ಆದರೆ ವೆಸ್ಟ್ ಇಂಡೀಸ್ ಪಿಚ್ ಆಲ್ಮೋಸ್ಟ್ ಅಲ್ಲಿ ಹೆಲ್ಪ್ ಆಗುತ್ತೆ. ರೋಹಿತ್ ಶರ್ಮಾ, ಕೊಹ್ಲಿ ಇಬ್ರು ಆಡ್ಲೇಬೇಕು. ಯಾಕೆಂದ್ರೆ ಕೊಡುಗೆ ಅಷ್ಟಕ್ಕಷ್ಟೇ ಅಂತ. ಹೌದು ಸರ್. ಈಗ ಯಾಕೆಂದ್ರೆ ಬಟ್ ನಾನು ಇನ್ನೂ ಕೆಲವೊಬ್ರನ್ನ ಹೆಸರಿಸ್ಬಿಡ್ತೀನಿ. ಅವ್ರು ಆಲ್ರೆಡಿ ಮಿಂಚಿದ್ದಾರೆ, ನೀವು ಹೇಳ್ತೀರಾ ರಿಷಬ್ ಪಂತ್. ಒಟ್ಟು ಟೋಟಲ್ ಆಗಿ ರಿಷಬ್ ಪಂತ್ ಓಕೆ, ಕೊಹ್ಲಿ ಆಡ್ಲೇಬೇಕು ಒಂದು. ಎರಡನೇದು ರಿಷಬ್ ಪಂತ್, ಯಾಕಂದ್ರೆ ವಿದೇಶದಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಓಕೆ, ಸೂರ್ಯಕುಮಾರ್ T20 ಸ್ಪೆಷಲಿಸ್ಟು, ಇನ್ನು ಬೂಮ್ರಾ, ಈ 4 ಜನ ಆಡಲೇಬೇಕು. ನೀವು ಪ್ರತಿಯೊಂದು ಪಂದ್ಯದಲ್ಲೂ ಇವ್ರ ಕೊಡುಗೆ ಇರಲೇಬೇಕು. ಇಲ್ಲ ಅಂತಂದರೆ ನೀವು ವಿಶ್ವಕಪ್ನ ಫೈನಲ್ ಅಂತಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಫೈನಲಲ್ಲೂ ಕೂಡ ಇವ್ರ ಕೊಡುಗೆ ಇಂಪಾರ್ಟೆಂಟು. ನಾನೇ ಹೇಳ್ತೀನಲ್ಲ, ಈಗ 3 ಪಂದ್ಯಗಳ ಒಂದು ಆಟವನ್ನು ಮರೆತುಬಿಡಿ ಎಲ್ಲರೂ. ಒಂದು ಪಂದ್ಯ ಮಳೆಯಿಂದ ರದ್ದಾಯಿತು, ಓಕೆ. ಆ 3 ಪಂದ್ಯಗಳಲ್ಲಿ ಬ್ಯಾಟಿಂಗ್ನಿಂದ ನಮಗೆ ಅಷ್ಟು ಸ್ಟ್ರಾಂಗ್ ಪ್ರದರ್ಶನ ಯಾರ್ದು ಬಂದಿಲ್ಲ. ನಾನು ಸೂರ್ಯಕುಮಾರ್ದು ಹೇಳ್ತೀನಿ, ರಿಷಬ್ ಪಂತ್ ಹೇಳ್ತೀನಿ, ಯಾರ್ದು ಹೇಳ್ತೀನಿ. ನಾನು ಕಂಟಿನ್ಯೂಸ್ ಆಗಿ ಯಾರೂ ಆಡೇ ಇಲ್ಲ. ಕೊನೆ ಪಂದ್ಯದಲ್ಲಿ ಒಂದು ಸ್ವಲ್ಪ ಕೈ ಕೊಡೋ ಪೊಸಿಷನಲ್ಲೇ ಇದ್ರು. ರಿಷಬ್ ಪಂತ್ ಔಟ್ ಆದಮೇಲೆ ಅಕಸ್ಮಾತ್ ಸೂರ್ಯನ್ ಕ್ಯಾಚ್ ಹಿಡಿದ್ಬಿಟ್ಟಿದ್ರೆ ಶಾಕ್ ಆಗಿಬಿಡ್ತಿದ್ವಿ. ಓಕೆ, ಅಲ್ಲೂ ಕೂಡ ಅವ್ರು ಕಮ್ ಬ್ಯಾಕ್ ಮಾಡಿದ್ರು. ಇಲ್ಲಿ ನಾನು ವೆಸ್ಟ್ ಇಂಡೀಸ್ನಲ್ಲಿ ಆಡಿದಂಥ ಅನುಭವ ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾಗಿದೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗಬೇಕು, ಮಧ್ಯಮ ಕ್ರಮಾಂಕದಲ್ಲಿ ಸೂರ್ಯ ಕೈ ಹಿಡಿಬೇಕು, ಫಿನಿಶಿಂಗ್ ಹಾದಿಯಲ್ಲಿ ರಿಷಬ್ ಪಂತ್ ಬರಲೇಬೇಕು. ಇಲ್ಲ ದುಬೆ, ಇಲ್ಲ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಒಳ್ಳೆ ಫಿನಿಶ್ ಮಾಡಬೇಕು. ಇವರೆಲ್ಲರೂ ಕೈ ಕೊಟ್ಟರು ಕೂಡ ಅಕ್ಷರ್ ಪಟೇಲ್ ಚೆನ್ನಾಗಿ ಆಡಬೇಕು. ಕೊನೆಗೆ ಬೌಲಿಂಗ್ ಹಂತಕ್ಕೆ ಬಂದರೆ ಬೂಮ್ರಾ, ಹರ್ಷದೀಪ್ ಮತ್ತೆ ಉಳಿದವರು ಒಳ್ಳೆ ಬೌಲಿಂಗ್ನ ಮಾಡಿದರೆ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಓಕೆ, ನೋಡೋಣ. ಒಂದು ವಿಶ್ವಕಪ್ನಲ್ಲಿ ನಮ್ಮದು ಕ್ಯಾಲ್ಕುಲೇಷನ್ ಜಾಸ್ತಿನೇ ಇದೆ. ಯಾಕಂದರೆ ನಾವು RCB ಫ್ಯಾನ್ಸು. ಒಂದ್ಸರಿ ಕ್ಯಾಲ್ಕುಲೇಷನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ ಅಂತಂದರೆ ಅದು ಮುಗಿಯೋತನೂ ಕೂಡ ಕ್ಯಾಲ್ಕುಲೇಷನ್ ಹಾಕ್ತಾನೆ ಇರ್ತೀವಿ. ಬಟ್ ಈ ಸರಿ ಕಪ್ ಗೆಲ್ಲುವಂತಹ ಅವಕಾಶ ಜಾಸ್ತಿ ಇದೆ. ಯಂಗ್ಸ್ಟರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಬಟ್ ಸೂಪರ್ 8 ಹಂತದಲ್ಲಿ ಖಂಡಿತವಾಗ್ಲೂ ಈ ಮ್ಯಾಚ್ಗಳನ್ನು ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾ ನೋಡೋಣ ಏನಾಗುತ್ತೆ. ಎಲ್ಲವನ್ನ ನಾವು ಕೂಡ ನಿಮಗೆ ಪ್ರತಿದಿನ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.